ಹಬ್ಬದ ಊಟದಲ್ಲಿ ಬಿಸಿ ಬಿಸಿ ಪಾಯಸ ತಿನ್ನೋಕೆ ಹೊಸ ಹೊಳೆಯುವ ಸ್ಟೀಲ್ ಚಮಚ ಕೈಗೆ ತಗೊಂಡಾಗ ಅದರಲ್ಲಿ ಮುಖ ನೋಡಿದೀರಾ? ಹೌದು, ಖಂಡಿತ. ಮಕ್ಳಿಗದೊಂದು ದೊಡ್ಡ ಆಟ ಅಲ್ವಾ? ನಿಜ. ಆ ಚಮಚದಲ್ಲಿ ಮುಖ ನೋಡಿದಾಗ ಒಮ್ಮೊಮ್ಮೆ ತಲೆ ಕೆಳಗಾಗಿ, ಒಮ್ಮೊಮ್ಮೆ ದಪ್ಪಗಾಗಿ, ಮತ್ತೆ ಒಮ್ಮೊಮ್ಮೆ ಸಂಗದಾಗಿ ಮ್ಯಾಜಿಕ್ ತರ ಕಾಣುತ್ತೆ ಅಲ್ವಾ? ಇವತ್ತು ನಾವು ಈ ಡೀಪ್ ಡೈವ್ನಲ್ಲಿ ಈ ಮ್ಯಾಜಿಕ್ ಕನ್ನಡಿಗಳ, ವಿಶೇಷವಾಗಿ ಸ್ಪೆರಿಕಲ್ ಮಿರರ್ಸ್ ಹಿಂದಿರುವ ಮೋಜಿನ ವಿಜ್ಞಾನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಆ ಚಮಚ ಒಂದು ಪುಟ್ಟ ಮ್ಯಾಜಿಕ್ ಕನ್ನಡಿಯಂತೆಯೇ ಕೆಲಸ ಮಾಡುತ್ತೆ. ಇದು ನಾವೆಲ್ಲರೂ ಮನೆಯಲ್ಲಿ ಮುಖ ನೋಡಿಕೊಳ್ಳುವ ಚಪ್ಪಟೆ ಕನ್ನಡಿಯಂತೆ ಇರದೆ ಸ್ವಲ್ಪ ಬಾಗಿರುತ್ತೆ. ಬಾಗಿರುತ್ತೆ ಅಂದ್ರೆ ಸ್ವಲ್ಪ ಗುಂಡಿ ತರಹನ? ಹೌದು. ಕಲ್ಪನೆ ಮಾಡ್ಕೊಳ್ಳಿ, ಒಂದು ದೊಡ್ಡ ಗಾಜಿನ ಗುಳ್ಳೆ ಅಂದ್ರೆ ಒಂದು ಗ್ಲಾಸ್ ಬಬಲ್ ಇದೆ. ಅದರಲ್ಲಿ ಒಂದು ಚಿಕ್ಕ ಭಾಗನ ಕತ್ರಿಸಿ ಹೊರಬದಿಗೆ ಬಣ್ಣ ಬಡಿದ್ರೆ ಏನಾಗುತ್ತೆ? ಆ ಒಳಗಿನ ಭಾಗ ಸ್ಪೆರಿಕಲ್ ಮಿರರ್ ಆಗುತ್ತೆ. ಓಹೋ, ಅರ್ಥ ಆಯ್ತು. ಚಮಚದ ಒಳಭಾಗ ನೋಡಿದ್ರೆ ಸರಿಯಾಗಿ ಒಂದು ಗುಹೆಯ ಒಳಗೆ ಹೋದಂತೆ ಇರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಗುಹೆ ಅಥವಾ ಕೇವ್ ಒಳಗೆ ಹೋದಂತೆ ಇರೋದ್ರಿಂದಲೇ ಇದಕ್ಕೆ ಕಾನ್ಕೇವ್ ಮಿರರ್ ಅಂತ ಹೆಸರು. ಭಲೆ, ನೆನಪಿಟ್ಕೊಳ್ಳೋಕೆ ಸಖತ್ತಾಯಿದೆಯಾ? ಈ ಕನ್ನಡಿ ಬೆಳಕನ್ನ ಒಳಗೆ ಎಳ್ಕೊಳ್ತಾಗಾದ್ರೆ? ಒಂದ್ ರೀತಿ ಹಾಗೆ ಅನ್ಬಹುದು. ಗುಹೆಯಂತೆ ಒಳಗೆ ಬಾಗಿರುವ ಈ ಕಾನ್ಕೇವ್ ಮಿರರ್ಗೆ ಇನ್ವರ್ಡ್ ಕರ್ವೇಚರ್ ಇರುತ್ತೆ. ಇದರ ವಿಶೇಷ ಏನಪ್ಪಾ ಅಂದ್ರೆ, ಕನ್ನಡಿಯ ಮೇಲೆ ಬೀಳುವ ಪ್ಯಾರಲಲ್ ರೇಸ್ನ ಅಂದ್ರೆ ಬೆಳಕಿನ ಕಿರಣಗಳನ್ನ ಇದು ಒಂದು ಬಿಂದುವಿಗೆ ಸೇರಿಸುತ್ತೆ. ಆಹಾ, ಬೆಳಕನ್ನ ಸೇರಿಸೋದ್ರಿಂದನೇ ಇದನ್ನ ಕನ್ವರ್ಜಿಂಗ್ ಮಿರರ್ ಅನ್ನೋದು. ಹೌದು. ಆ ಬೆಳಕು ಸೇರುವ ಜಾಗಕ್ಕೆ ಫೋಕಲ್ ಪಾಯಿಂಟ್ ಅಂತಾರೆ. ಒಂದ್ ನಿಮಿಷ, ಹಾಗಾದ್ರೆ ನಮ್ಮ ಮುಖ ಒಮ್ಮೆ ನೇರ, ಒಮ್ಮೆ ತಲೆ ಕೆಳಗಾಗಿ ಕಾಣೋಕೆ ಇದೇ ಫೋಕಲ್ ಪಾಯಿಂಟ್ ಕಾರಣನಾ? ನಿಖರವಾಗಿ. ಕನ್ನಡಿಯಿಂದ ನಮ್ಮ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಇಮೇಜ್ ಫಾರ್ಮೇಷನ್ ಬದಲಾಗುತ್ತೆ. ಅಂದ್ರೆ ನಾವು ಆ ಫೋಕಲ್ ಪಾಯಿಂಟ್ಗೆ ತುಂಬಾ ಹತ್ರ ಇದ್ರೆ ಏನಾಗುತ್ತೆ? ಹತ್ರ ಇದ್ರೆ ಮುಖ ದೊಡ್ಡದಾಗಿ ಮತ್ತೆ ನೇರವಾಗಿ ಕಾಣುತ್ತೆ. ಅಂದ್ರೆ ಎನ್ಲಾರ್ಜ್ಡ್ ಮತ್ತು ಇರೆಕ್ಟ್ ಆಗಿ ಇರುತ್ತೆ. ಓ, ಆದ್ರೆ ನಾವು ಸ್ವಲ್ಪ ದೂರ ಹೋಗಿ ಆ ಬಿಂದು ದಾಟ್ದ ತಕ್ಷಣ ಬೆಳಕಿನ ಕಿರಣಗಳು ಆ ಬಿಂದುವಿನಲ್ಲಿ ಒಂದನ್ನೊಂದು ದಾಟಿ ಮುಂದೆ ಹೋಗುತ್ತಲ್ವಾ? ಕರೆಕ್ಟ್. ಹಾಗೆಯೇ ಕ್ರಾಸ್ ಆಗೋದ್ರಿಂದ ಮೇಲಿನ ಕಿರಣ ಕೆಳಗೆ, ಕೆಳಗಿನ ಕಿರಣ ಮೇಲೆ ಹೋಗಿ ಬಿಂಬ ತಲೆ ಕೆಳಗಾಗುತ್ತೆ. ವಾವ್, ಅದಕ್ಕೆ ನಮ್ಮ ಮುಖ ಉಲ್ಟಾ ಕಾಣಿಸ್ತಾ? ಹೌದು, ಜೊತೆಗೆ ಚಿಕ್ಕದಾಗುತ್ತೆ. ಇದನ್ನೇ ಡಿಮಿನಿಷ್ಡ್ ಮತ್ತು ಇನ್ವರ್ಟೆಡ್ ಇಮೇಜ್ ಅನ್ನೋದು. ಚಮಚದ ಒಳಭಾಗ ಬೆಳಕನ್ನ ಒಂದು ಕಡೆ ಸೇರಿಸುತ್ತೆ ಅಂದ್ಮೇಲೆ ಅದೇ ಚಮಚನ ಹಿಂದಕ್ಕೆ ತಿರುಗಿಸಿದ್ರೆ ಉಬ್ಬಿರೋ ಭಾಗ ಸಿಗುತ್ತೆ. ಇದು ಬೆಳಕನ್ನ ಸೇರಿಸೋ ಬದಲು ಎಲ್ಲಾ ಕಡೆ ಚದುರಿಸಬೇಕು, ಹೌದಲ್ವಾ? ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ರಿ. ನೀರು ಒಂದು ದುಂಡಗಿನ ಕಲ್ಲಿನ ಮೇಲೆ ಬಿದ್ದಾಗ ಎಲ್ಲಾ ಕಡೆ ಸಿಡಿಯುತ್ತಲ್ಲ, ಹಾಗೆ ಆ ಉಬ್ಬಿರೋ ಹಿಂಭಾಗವೇ ಕಾನ್ವೆಕ್ಸ್ ಮಿರರ್. ಓ, ಹಾಗಾದ್ರೆ ಇದಕ್ಕೆ ಔಟ್ವರ್ಡ್ ಕರ್ವೇಚರ್ ಇರುತ್ತೆ. ಹೌದು, ನೀವ್ ಹೇಳ್ದಾಗೆ ಇದು ಬೆಳಕನ್ನ ದೂರ ತಳ್ಳುವ ಡೈವರ್ಜಿಂಗ್ ಮಿರರ್. ಅದಕ್ಕೆ ಈ ಹಿಂಭಾಗದಲ್ಲಿ ಮುಖ ನೋಡಿದಾಗ ನಾವು ಯಾವಾಗ್ಲೂ ಚಿಕ್ಕ ಬೊಂಬೆಯಂತೆ ಮಿನಿಮಿ ತರಹ ಕಾಣೋದು. ಹೌದು, ಯಾವಾಗ್ಲೂ ಚಿಕ್ಕದಾಗೆ ಕಾಣತ್ತೆ. ಆದ್ರೆ ನಾವು ಪ್ರತಿದಿನ ಮುಖ ತೊಳೆಯುವಾಗ ನೋಡುವ ಮನೆಯ ಕನ್ನಡಿಗೂ ಈ ಕಾನ್ವೆಕ್ಸ್ ಮಿರರ್ಗೂ ಇರುವ ಮುಖ್ಯ ವ್ಯತ್ಯಾಸವೇ ಇದು ಅನಿಸ್ತೆ. ಮನೆಯ ಕನ್ನಡಿ ನಮ್ಮನ್ನ ಇರುವ ಹಾಗೆ ಸೇಮ್ ಸೈಜ್ನಲ್ಲಿ ತೋರಿಸುತ್ತೆ ಅಲ್ವಾ? ಖಂಡಿತ. ಮನೆಯ ಕನ್ನಡಿ ತುಂಬಾ ಪ್ರಾಮಾಣಿಕ. ಅದು ಪ್ಲೇನ್ ಮಿರರ್. ಅದರಲ್ಲಿ ಇಮೇಜ್ ಯಾವಾಗ್ಲೂ ಎರೆಕ್ಟ್ ಮತ್ತು ಸೇಮ್ ಸೈಜ್ ಆಗಿರುತ್ತೆ. ಯಾವುದೇ ಬದಲಾವಣೆ ಇರೋದಿಲ್ಲ. ಆದರೆ ಈ ಕಾನ್ವೆಕ್ಸ್ ಮಿರರ್ ಮ್ಯಾಜಿಕ್ ಮಾಡುತ್ತೆ. ನಿಜ. ಕಾನ್ವೆಕ್ಸ್ ಮಿರರ್ ಬೆಳಕನ್ನ ಚದುರಿಸೋದ್ರಿಂದ ಅದು ಅಕ್ಕಪಕ್ಕದ ತುಂಬಾ ದೊಡ್ಡ ಜಾಗನ ಕವರ್ ಮಾಡುತ್ತೆ. ಹಾಗಾಗಿ ಅದರಲ್ಲಿ ಇಮೇಜ್ ಯಾವಾಗ್ಲೂ ಎರೆಕ್ಟ್ ಮತ್ತು ಡಿಮಿನಿಷ್ಡ್ ಆಗಿರುತ್ತೆ. ಸಖತ್ ಮೋಜಿನ ವಿಷಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾನ್ಕೇವ್ ಮಿರರ್ಸ್ ಬೆಳಕನ್ನ ಒಂದುಗೂಡಿಸುವ ಕನ್ವರ್ಜಿಂಗ್ ಕನ್ನಡಿಗಳು, ಹಾಗೆಯೇ ಕಾನ್ವೆಕ್ಸ್ ಮಿರರ್ಸ್ ಬೆಳಕನ್ನ ಹರಡುವ ಡೈವರ್ಜಿಂಗ್ ಕನ್ನಡಿಗಳು. ಕರೆಕ್ಟ್. ಇವೆರಡರ ಜೊತೆಗೆ ಎಲ್ಲ ಕನ್ನಡಿಗಳಲ್ಲೂ ಎಡಭಾಗ ಬಲಕ್ಕೆ, ಬಲಭಾಗ ಎಡಕ್ಕೆ ಕಾಣುವ ಲ್ಯಾಟರಲ್ ಇನ್ವರ್ಷನ್ ಇದ್ದೇ ಇರುತ್ತೆ. ಹೌದಲ್ವಾ? ಕನ್ನಡಿನಲ್ಲಿ ಬಲಗೈ ಎತ್ತಿದ್ರೆ ಎಡಗೈ ಎತ್ತಿದಂತೆ ಕಾಣುವುದು ಈ ಲ್ಯಾಟರಲ್ ಇನ್ವರ್ಷನ್ನಿಂದಲೇ. ಹೌದು. ಈಗ ಈ ಡೀಪ್ ಡೈವ್ನ ಕೊನೆಯಲ್ಲಿ ಒಂದು ಕುತೂಹಲದ ಯೋಚನೆ ಮಾಡೋಣ. ಹೇಳಿ, ಏನದು? ಕಾನ್ವೆಕ್ಸ್ ಮಿರರ್ ದೊಡ್ಡ ಜಾಗನ ತನ್ನ ಚಿಕ್ಕ ಕನ್ನಡಿಯೊಳಗೆ ತೋರ್ಸುತ್ತೆ ಅಂತ ನಾವು ಮಾತಾಡಿದ್ವಿ ಅಲ್ವಾ? ಹೌದು. ಹಾಗಾದ್ರೆ ರಸ್ತೆಯಲ್ಲಿ ವಾಹನ ಓಡಿಸುವಾಗ ಹಿಂದಿನ ಟ್ರಾಫಿಕ್ ನೋಡಲು ಅಥವಾ ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲಿ ಇಡೀ ಅಂಗಡಿನ ಕಾವಲು ಕಾಯಲು ಇಂಥ ಕನ್ನಡಿಗಳನ್ನ ಎಲ್ಲಾದ್ರೂ ಬಳಸಿರ್ಬೋದಾ? ಅರೆ ಹೌದಲ್ವಾ? ಮುಂದಿನ ಬಾರಿ ಹೊರಗಡೆ ಹೋದಾಗ ನೀವೆಲ್ಲರೂ ಖಂಡಿತ ಕುತೂಹಲದಿಂದ ಹುಡುಕಿ ನೋಡಿ. ಮತ್ತೆ ಊಟದ ಸಮಯದಲ್ಲಿ ಆ ಹೊಳೆಯುವ ಚಮಚ ಕೇವಲ ಚಮಚವೋ ಅಥವಾ ಮ್ಯಾಜಿಕ್ ಕನ್ನಡಿಯೋ ಅಂತೆ ನೀವೇ ನಿರ್ಧರಿಸಿ.
ಖಂಡಿತ. ಇವತ್ತಿನ ಈ ಮೋಜಿನ ವಿಜ್ಞಾನದ ಡೀಪ್ ಡೈವ್ ಇಲ್ಲೇ ಮುಗಿಸೋಣ. ಬಾಯ್.